ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಷ್ಟಮಿ ಬುಧಾಷ್ಟಮ, ಬುಧವಾರದ ದಿನ ಅಷ್ಟಮಿ ಬಿದ್ದಾಗ ನಿಮ್ಮ ಮೂಲಭೂತ ಸೌಕರ್ಯಗಳಾಗಿರುವ ಭೂಮಿಯನ್ನು, ಒಂದು ಸೈಟ್ ಅನ್ನು, ಒಂದು ಮನೆಯನ್ನು ಪಡೆದುಕೊಳ್ಳಲೇಬೇಕು ಅಂತ ಇಚ್ಛೆ ನಿಮ್ಮಲ್ಲಿ ಇದ್ದರೆ ಶರ್ವಾಯ ನಮಃ. ಶರ್ವ ಅಂದ್ರೆ ಭೂಮಿ. ಈ ಪೃಥ್ವಿ, ಅಪ್ತೇಜೋ, ವಾಯುವಾಕಾಶ ಪಂಚಭೂತಗಳಿಗೆ ಒಂದೊಂದಕ್ಕೊಂದೊಂದು ಹೆಸರು, ಒಂದೊಂದಕ್ಕೂ ಕೂಡ ಶಿವನೇ ಅಧಿಪತಿ, ಆದ್ರೆ ಅವನ ನಾಮಗಳು ಬೇರೆ ಬೇರೆ ಆಗ್ತದೆ. ಇಲ್ಲ ಪೃಥ್ವಿ, ಆ ಪೃಥ್ವಿಯಲ್ಲಿ ಶಿವ ಬೆರೆತಾಗ ಅವನನ್ನು ಶರ್ವ ಅಂತಾರೆ. ಹಾಗಾಗಿ ಶರ್ವಾಯ ನಮಃ, ಶರ್ವಲಿಂಗಾಯ ನಮಃ. ಯಾರು ಹೇಳ್ಕೊಳ್ತಿರೋ ಪಡೆದೇ ಪಡ್ಕೊಳ್ತೀರಿ. ಏನನ್ನ? ಭೂಮಿಯನ್ನ. ಈ ದಿನ ಅಂಕುರ ಹಾಕದಾಗ ನಮ್ಮ ಹತ್ರ ಹಣ ಇಲ್ಲ ಗುರುಗಳೇ, ನನಗೆ ಅಧಿಕಾರ ಇಲ್ಲ ಗುರುಗಳೇ, ಕೆಲಸ ಇಲ್ಲ ಗುರುಗಳೇ, ಜಾಬ್ ಬಂದು ಟ್ರೈ ಮಾಡ್ತಾ ಇದ್ದೀನಿ, ನೀವೆಲ್ಲ ಪಕ್ಕ ಕೇಳಿ. ಒಟ್ಟಾರೆ ಇವತ್ತು ಹೇಳಿದ ಈ ಮಂತ್ರ, ಇವತ್ತು ನೀವು ನೆಲಕ್ಕೆ ಹಾಕಿದ ಬೀಜ 3 ತಿಂಗಳಿಗೋ 6 ತಿಂಗಳಿಗೋ ನೀವು ಯಾವ ಬೀಜ ಹಾಕಿದ್ರೆ ಅದರ ಮೇಲೆ ಪರಿಣಾಮ ಬೀರುವಂಥದ್ದು, ಅದರ ಮೇಲೆ ಪ್ರಭಾವ ಬೀರುವಂಥದ್ದಾಗಿರುತ್ತೆ. ಅಂತಹ ಫಲವನ್ನ ಯಕ್ಕಶ್ಚಿತ್ ಪಡ್ಕೊಳ್ತೀರಿ. ಭೂಮಿಯಿಂದ ತೃಪ್ತಿಯನ್ನ ಸಂತೃಪ್ತಿ ಪಡುವ ದಿನ ಈ ದಿನ ಆಗಿರುತ್ತೆ. ಪ್ರೀತಿಯ ಬಂಧುಗಳೇ, ಓಂ ಶ್ರೀ ಶರ್ವಲಿಂಗಾಯ ನಮಃ ಮಂತ್ರವನ್ನ ತಾವು ಹೇಳ್ಕೊಳ್ತೀರಿ. ಶಿವಂಭೂಯ ಒಳಿತಾಗ್ತದೆ.